ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ದುಬಾರಿಯಾಗುವಂತಹ ಸಾಧ್ಯತೆ ಇದೆ. ಮುಂಗಡ ಪತ್ರದಲ್ಲಿ ₹1 ಸೆಸ್ ವಿಧಿಸುವಂತಹ ಸಾಧ್ಯತೆ ಕೂಡ ಇದೆ. ಸಂಪನ್ಮೂಲ ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ಕಸರತ್ತು ನಡೆಸ್ತಾ ಇದೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇದಕ್ಕೋಸ್ಕರ ಮುಂಗಡ ಪತ್ರದಲ್ಲಿ ₹1 ಸೆಸ್ ವಿಧಿಸುವ ಸಾಧ್ಯತೆ ಕೂಡ ಇದೆ. ಸಂಪನ್ಮೂಲ ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಕಸರತ್ತು ನಡೆಸ್ತಾ ಇದೆ. ಸಂಪನ್ಮೂಲ ಸಂಗ್ರಹಿಸಲು ಪೆಟ್ರೋಲ್ ಡೀಸೆಲ್ ಮೊರೆ ಹೋಗುವ ಸಾಧ್ಯತೆ ಇದೆ. ಮಾರ್ಚ್ 6ರಂದು ಮಂಡನೆಯಾಗಲಿರುವಂತಹ ರಾಜ್ಯ ಬಜೆಟ್ನಲ್ಲಿ ಘೋಷಣೆ ಆಗುವಂತಹ ವಿಚಾರ ಏನು, ಇದರ ಬಗ್ಗೆ ಕೂಡ ಮಾತಾಗುತ್ತಾ ಅಂತ ಈಗಾಗಲೇ ಅಧಿಕಾರಿಗಳೊಂದಿಗೆ ಹಲವು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಮಾರ್ಚ್ 6ರಂದು ಬೀಳುವಂತಹ ಒಂದು ಏನಿದೆ ಅಥವಾ ಆಗುವಂತಹ ಒಂದು ಬಜೆಟ್ ವಿಚಾರದಲ್ಲಿ ಊಹಾಪೋಹದ ಮಾತುಗಳು, ಹಣದುಬ್ಬರ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಗಮನಿಸ್ತಾ ಹೋಗ್ತಾ ಇದ್ರೆ ಏನೋ ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ ಸರ್ಕಾರಕ್ಕೆ. ಹೀಗಾಗಿ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ. ಮಾರ್ಚ್ 6ರಂದು ಬೀಳಲಿದೆ. ಊಹಾಪೋಹಗಳಿಗೆ ತೆರೆ. ಅಂದರೆ ಏನು ಚರ್ಚೆ ಆಗ್ತಾ ಇತ್ತು, ಏನು ಮಾತುಗಳು ಕೇಳಿ ಬರ್ತಾ ಇತ್ತವಲ್ಲ, ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಉತ್ತರ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ ಮಾರ್ಚ್ 6ನೇ ತಾರೀಕು. ಬಜೆಟ್ ಇರೋ ಕಾರಣದಿಂದ ಸಂಪನ್ಮೂಲ ಸಂಗ್ರಹಿಸೋಕೆ ಡೀಸೆಲ್ ಪೆಟ್ರೋಲ್ ಇದರ ಮೊರೆಯನ್ನು ಹೋಗುತ್ತೆ ರಾಜ್ಯ ಸರ್ಕಾರ. ಹಾಗಾದರೆ ಬಜೆಟ್ನಲ್ಲಿ ಏನು ಹೇಳ್ತಾರೆ ಸಿದ್ದರಾಮಯ್ಯ ಅವರು? ರಾಜ್ಯ ಬಜೆಟ್ನಲ್ಲಿ ಇದ್ರ ಬಗ್ಗೆ ಏನಾದರೂ ಘೋಷಣೆ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಹಲವು ಸುತ್ತುಗಳ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಮಾತುಕತೆ ಯಾವ ರೀತಿಯಾಗಿ ಫಲ ಕೊಡುತ್ತೆ, ಯಾವ ನಿರ್ಧಾರಕ್ಕೆ ದಾರಿಯಾಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ ಜನರು ಕೂಡ. ಹಣದುಬ್ಬರ ಆಗಿರ್ಬೋದು ಮತ್ತು ಮಧ್ಯ ಗ್ರಾಹಕರ ಜೇಬಿಗೆ ಇದು ಕತ್ರಿ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ನೋಡಿ, ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆಯನ್ನು ಮಾಡಿದೆ ರಾಜ್ಯ ಸರ್ಕಾರ. ಅದರ ನಡುವೆ ಈಗ ಈ ರೀತಿಯಾದಂತಹ ನಿರ್ಧಾರವನ್ನು ತಗೊಂಡ್ರೆ ಏನು ಮಾಡಬೇಕು? ಡೀಸೆಲ್ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿದ್ರೆ ನಿಜಕ್ಕೂ ಕೂಡ ಮತ್ತೆ ಜನರು ರೊಚ್ಚಿಗೆ ಹೇಳ್ತಾರೆ. ಮೆಟ್ರೋ ದರ ಏರಿಸಿದ್ದಾಯಿತು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು, ಬೇರೆ ಬೇರೆ ಎಲ್ಲವನ್ನೂ ಕೂಡ ಏರಿಕೆ ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ಏನು ಮಾಡುತ್ತೆ ರಾಜ್ಯ ಸರ್ಕಾರ ಅಂತ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ಫೋನ್ ನೇರ ಸಂಪರ್ಕದಲ್ಲಿ. ಮಾರುತಿ ನಾಯಕ್, ಏನಿದು ರಾಜ್ಯ ಸರ್ಕಾರದ ನಿರ್ಧಾರ ಅಂತ? ನಿಜಕ್ಕೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏನಾದರೂ ದುಬಾರಿ ಆಗುತ್ತಾ? ಬೆಲೆ ಏರಿಕೆಯ ಒಂದು ಸಾಧ್ಯತೆ ಇದೆಯಾ? ರಾಜ್ಯ ಸರ್ಕಾರ ಈಗ ಚಿಂತನೆ ಮಾಡ್ತಾ ಇದೆಯಾ ಅಂತ? ಯಾಕಂದರೆ ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತು, ಆನಂತರ ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡ್ತು, ಇನ್ನು ಬಸ್ ಟಿಕೆಟ್ಗಳ ದರ ಏರಿಕೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದೆ. ಹೀಗಿರುವಾಗ ಡೀಸೆಲ್ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿ ಮತ್ತೆ ಜನರಿಗೆ ಶಾಕ್ ಕೊಡೋಕೆ ನಿರ್ಧಾರ ಮಾಡಿದೆಯಾ ಅಂತ ಬಜೆಟ್ನಲ್ಲಿ ಏನಾದರೂ ಇದ್ರ ಬಗ್ಗೆ ಹೇಳುವಂತಹ ಸಾಧ್ಯತೆ ಇದೆಯಾ? ಎಸ್ ವಿಮೇಶ್, ಏನೋ ಸಿಎಂ ಸಿದ್ದರಾಮಯ್ಯರು ಬಜೆಟ್ಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನು ಮತ್ತು ಸಿದ್ಧತೆಯನ್ನು ಕೂಡ ಮಾಡ್ಕೊಂತ ಇರೋದು. ಅಂದ್ರೆ ಸುಮಾರು 1.5 ತಿಂಗಳಿಂದಲೂ ಕೂಡ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ಆಗಿರ್ಬೋದು ಮತ್ತು ಸಚಿವರ ಸಭೆ, ಅದೇ ರೀತಿ ಶಾಸಕರ ಸಭೆಯನ್ನು ಕೂಡ ಸಿದ್ದರಾಮಯ್ಯರು ನಿರ್ವಹಿಸಿರುವಂತದ್ದು. ಇದೇ ತಿಂಗಳು 6ನೇ ತಾರೀಕು ಬಜೆಟ್ ಅನ್ನ ಮಂಡನೆ ಮಾಡಲು ಎಲ್ಲಾ ಸಿದ್ಧತೆಯನ್ನ ಸಿದ್ದರಾಮಯ್ಯರು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಹಾಲಿನ ಬೆಲೆ ಆಗಿರ್ಬೋದು, ಮೊಸರು ಬೆಲೆ ಆಗಿರ್ಬೋದು, ಮತ್ತೆ ಈ ರೀತಿಯ ದಿನಸಿಗಳ ಬೆಲೆ ಕೂಡ ಹಲವು ಬಾರಿ ಹೆಚ್ಚಳವನ್ನ ಮಾಡಿರುವಂತದ್ದು. ಮತ್ತೆ ಮೆಟ್ರೋ ದರವನ್ನು ಕೂಡ 50% ಏರಿಕೆಯನ್ನ ಮಾಡಿರುವಂತು. ಇದರಿಂದಾಗಿಯೇ ಈಗಾಗಲೇ ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊರೆ ಬಿದ್ದಿರುವಂತದ್ದು. ಆದ್ರೆ ಈಗ ಮತ್ತಷ್ಟು ಬೆಲೆ ಏರಿಕೆಗೆ ಸಿದ್ಧತೆ ನಡೆಸಿದೆ ಎಂಬುದು ಕೂಡ ಈಗ ಚರ್ಚೆಗೆ ಬಂದಿರುವಂತದ್ದು. ಯಾಕೆಂದ್ರೆ ಗ್ಯಾರಂಟಿಗಳಿಗೆ ಸುಮಾರು 58,000 ಕೋಟಿಗೂ ಅಧಿಕ ಹಣವನ್ನು ಹೊಂದಿಸಬೇಕಾಗುತ್ತೆ. ಅದಕ್ಕೆ ಹಣ ಉಬ್ಬರ ಕೂಡ ಆಗಿರುವಂತದ್ದು. ಮತ್ತೆ ಅದಕ್ಕೆ ಸಾಕಷ್ಟು ಹಣ ವೆಚ್ಚ ಆಗ್ತಿದೆ ಅಂತ ಸರ್ಕಾರದವರು ಕೂಡ ಒಪ್ಕೊಂತಿರೋದು. ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಹೇಳ್ತಿರೋದು. ಅದಕ್ಕೆ ಸರಿದೂಗಿಸಲು ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಮೇಲೆ ಸೆಸ್ ₹1 ಹೆಚ್ಚಿಗೆ ಮಾಡ್ತಾರೆ ಎಂಬುದು ಕೂಡ ಈಗ ಸದ್ಯಕ್ಕೆ ಚರ್ಚೆಯಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಅಧಿಕೃತವಾಗಿ ಬಂದಿಲ್ಲ. ಆದ್ರೆ ಬಜೆಟ್ ನಲ್ಲಿ ಇದ್ರ ಬಗ್ಗೆ ಬೆಲೆ ಏರಿಕೆ ಮಾಡ್ತಾರೆ ಎಂಬುದು ಕೂಡ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಇತ್ತೀಚೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಹಂಚಬೇಕು, ಮತ್ತೆ ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಕೆ ಮಾಡಬೇಕು, ಮತ್ತೆ ಎಲ್ಲಾ ರೀತಿಯಾದಂತ ಏನು ಹಣಗಳನ್ನ ಹೊಂದಿಕೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದು ಬೆಲೆ ಏರಿಕೆಗಳ ಸಾಧ್ಯತೆ ಇದೆ ಎಂಬುದು ಕೂಡ ಚರ್ಚೆ ಆಗ್ತಿದೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯರು 6ನೇ ತಾರೀಕು ಬಜೆಟ್ ಏನ್ ಮಂಡಿಸಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಅಂದ್ರೆ ದಾಖಲೆ ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯ ಜನರಿಗೆ ಯಾವ ರೀತಿ ಅದನ್ನ ಕೊಡುಗೆ ಕೊಡ್ತಾರೆ, ಮತ್ತೆ ಜನರಿಗೆ ಉಪಯೋಗ ಆಗುವಂತಹ ಯೋಜನೆಗಳನ್ನ ಜಾರಿ ಮಾಡ್ತಾರಾ ಇಲ್ವಾ ಎಂಬುದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಇದರ ಮಧ್ಯೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಿರುವಂತದ್ದು ಭೀಮೇಶ್. ಕೂಡ ಸಿಎಂ ಸಿದ್ದರಾಮಯ್ಯ ಅವರೀಗ 17 ಬಜೆಟ್ ಅನ್ನು ಮಂಡನೆ ಮಾಡ್ತಿರುವಂತದ್ದು ಸಾಕಷ್ಟು ನಿರೀಕ್ಷೆ ಇದೆ ಜನಕ್ಕೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ, ಈಗಾಗಲೇ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಕೂಡ ಬೆಲೆ ಏರಿಕೆ ಆದ್ರೆ ಈ ಒಂದು ಪೆಟ್ರೋಲ್ ಡೀಸೆಲ್ದು
ಜನ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಈ ಹಿಂದೆ ನಾವು ನೋಡಿದ್ವಿ. ಮೆಟ್ರೋ ದರ ಏರಿಕೆಯಾದಾಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿ ಆಗಿತ್ತು, ಪ್ರಶ್ನೆಯನ್ನ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ. ಹೀಗಿರುವಾಗ ಮತ್ತೆ ಈ ಒಂದು ಬೆಲೆ ಏರಿಕೆ ಶಾಕ್ ಅಂದ್ರೆ ಜನ ಯಾವ್ದಂತ ತಡ್ಕೊಳ್ತಾರೆ ಅಂತ. ಈ ಉಮೇಶ್, ಏನು ಬೆಲೆ ಏರಿಕೆ ಎನ್ನುವುದು ಪ್ರತಿ ಬಜೆಟ್ ನಲ್ಲೂ ಕೂಡ ಕೆಲವೊಂದು ಏರಿಕೆಗಳು ಆಗ್ತಾ ಇರುತ್ತವೆ. ಅದರಿಂದಾಗಿ ಜನರ ಸಾಮಾನ್ಯರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಹಿಂದೆ ನೋಡ್ಬೋದಾಗಿತ್ತು. ಮತ್ತು ಮೆಟ್ರೋ ಬೆಲೆ 2ನೇ ಬಾರಿಗೆ ಏನು ಏರಿಕೆ ಮಾಡಲು ಹೊರಟಾಗ ಕೂಡ ಅದ್ರ ಬಗ್ಗೆ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸಿದ್ರು ಮತ್ತು ಬಿಜೆಪಿ ನಾಯಕರು ಕೂಡ ಇದು ಸಂಪೂರ್ಣವಾಗಿ ವಿರೋಧ ಮಾಡಿದ್ರು. ಅದಕ್ಕೆ ತಕ್ಕ ಮಟ್ಟಿಗೆ ಈಗ ಬ್ರೇಕ್ ಅನ್ನ ಬಿದ್ದಿರುವಂತದ್ದು. ಆದ್ರೆ ಅದು ಯಾವಾಗ ಏರಿಕೆ ಆಗುತ್ತೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯರು ಕೂಡ ನೀವು ಹೇಳ್ದಂಗೆ 17ನೇ ಬಜೆಟ್ ಅಂದ್ರೆ ರಾಜ್ಯದಲ್ಲಿ ಸಿಎಂ ಆಗಿ ಅಧಿಕಾರ ವಹಿಸಿದಂತಹ ಸಿಎಂ ಸಿದ್ದರಾಮಯ್ಯರು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದ ದಾಖಲೆ ಈಗಾಗಲೇ ಮಾಡಿರುವಂತದ್ದು. ಈಗ 17ನೇ ಬಜೆಟ್ ಅನ್ನ ಮಂಡಿಸಲು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸಂಪೂರ್ಣವಾಗಿ ಎಲ್ಲಾ ಆರ್ಥಿಕ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಏನು ಈ ರೀತಿಯಾದಂತ ಏನೆಲ್ಲ ಇಲಾಖೆಗಳ ಅಧಿಕಾರಿಗಳಿದ್ದಾರೆ ಅವರೆಲ್ಲಾ ಅಧಿಕಾರಿಗಳ ಜೊತೆಯೂ ಕೂಡ ಯಾವೆಲ್ಲ ಇಲಾಖೆಗಳಿಂದ ಹಣ ಹೊಂದಾಣಿಕೆ ಆಗುತ್ತೆ, ಸಂದಾಯ ಆಗುತ್ತೆ, ಎಲ್ಲಿ ನಾವು ಬೆಲೆ ಏರಿಕೆಗಳನ್ನ ಮಾಡಬೇಕು ಮತ್ತು ಎಲ್ಲಿ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಬೇಕು, ಯಾವ ರೀತಿಯಾದಂತಹ ಉಪಯೋಗ ಯೋಜನೆಗಳನ್ನ ಸರ್ಕಾರ ಜನರಿಗೆ ಕೊಡಬೇಕು, ಇವೆಲ್ಲವೂ ಕೂಡ ಲೆಕ್ಕಾಚಾರನ ಹಾಕಿರುವಂತದ್ದು. ಆದ್ರೆ ಪ್ರತಿ ಬಾರಿಯೂ ಬೆಲೆ ಏರಿಕೆ ಆದಾಗಲೂ ಕೂಡ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ಮುಂದುವರಿಸ್ತಾನೆ ಇರುವಂತದ್ದು. ಈ ಬಾರಿಯೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ, ಸೆಸ್ನ ಬೆಲೆ ₹1 ಏರಿಕೆ ಮಾಡ್ತಾರೆ ಅಂತ ಕೂಡ ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಆಗಿರ್ಲಿ, ಮತ್ತೆ ಸಚಿವರಾಗಿರ್ಲಿ, ಮತ್ತೆ ಅಧಿಕಾರಿಗಳಾಗಿರ್ಲಿ ಕೂಡ ಎಲ್ಲಿ ಹೇಳಿಕೆಯನ್ನಾಗಿರ್ಬೋದು ಮತ್ತೆ ಪ್ರಸ್ತಾಪವನ್ನ ಮಾಡಿಲ್ಲ. 6ನೇ ತಾರೀಕು ಮಂಡಿಸ್ತಾ ಇರುವಂತಹ ಏನು ಮಹತ್ವದ ಬಜೆಟ್ ಇದೆ, ಅದ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು. ಅದರಲ್ಲಿ ಏನು ಬೆಲೆ ಏರಿಕೆ ಮಾಡ್ತಾರಾ ಅಥವಾ ಈ ರೀತಿಯ ಚರ್ಚೆ ಸಂದರ್ಭದಲ್ಲಿ ಅದಕ್ಕೆ ಬ್ರೇಕ್ ಆಗ್ತಾರೆ ಎಂಬುದು ಕಾದ್ ನೋಡ್ಬೇಕಾಗಿರುವಂತದ್ದು. ಭೀಮೇಶ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ವಿಚಾರದಲ್ಲಿ ಒಂದು 2-3 ವಿಚಾರಗಳನ್ನು ಪೆಂಡಿಂಗ್ ಅಲ್ಲೇ ಇಟ್ಟಿದೆ. ಮೆಟ್ರೋ ದರ ಏರಿಕೆ 2ನೇ ಬಾರಿ ಏರಿಕೆ ಮಾಡಿ ಅದನ್ನು ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ಬಸ್ ಟಿಕೆಟ್ ದರ ಏನಿದೆ ಅದನ್ನು ಕೂಡ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಸದ್ಯಕ್ಕೆ ಏರಿಸೋದಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರು. ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಹಳೆ ದರ ಏನಿದೆ ಅದನ್ನೇ ಮುಂದುವರಿಸ್ತೀವಿ ಅಂತ ಸಾರಿಗೆ ಇಲಾಖೆ ಹೇಳಿತ್ತು. ಆದರೆ ಸದ್ಯಕ್ಕಿಲ್ಲ, ಮುಂದೆ ಮಾಡ್ತೀವಿ ಅನ್ನೋದೇ ಅದು ಲೆಕ್ಕಾಚಾರ. ಈಗ ಈ ಪೆಟ್ರೋಲ್ ದರ, ಡೀಸೆಲ್ ದರ ಏನಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ 3 ದರಗಳು ಏರಿಕೆ ಆದರೆ ನಿಜಕ್ಕೂ ಕೂಡ ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊರೆ ಬೀಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.